ಹಿಸ್ಟ್ರಿ ಅದರದ್ದು ರೆಕಾರ್ಡ್ ಏನಿದೆ? ನನ್ನ ಹತ್ರ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಅನ್ನುವ ಸರ್ಕಾರದ ಕಡೆಯಿಂದ ನನಗೆ ಪಾರಂಪರಿಕ ವೈದ್ಯ ಅಂತೇಳಿ ನಾನು ಪರಿಗಣಿಸಿ ನನಗೆ ಮಾನ್ಯತಾ ಪತ್ರವನ್ನು ಕೊಟ್ಟಿದ್ದಾರೆ. ಒಳಗಡೆ ಇದೆ, ನೋಡ್ಬೋದು, ಕೊಡ್ತೀವಿ. ಆ ಸರ್ಟಿಫಿಕೇಟ್ ಇದೆ. ನನಗೆ ಇಲ್ಲಿವರೆಗೆ ಏನೇನು ಬಂದಿದೆ ಎಲ್ಲ ತೋರಿಸ್ತೇನೆ. ನಾನು ಬೆಳಿಗ್ಗೆ ಒಂದು ಮಾತು ಹೇಳಿದೆ. ಏನಂತ ಹೇಳಿದೆ? ನನ್ನ ಹತ್ರ ಯಾರಾದರೂ ನಿಮಗೆ ಹಣ ಕೊಡ್ಲಿಕ್ಕಿಲ್ಲ ಅಂದ್ರೆ ಉಚಿತವಾಗೇ ಕೊಡ್ತೀನಿ ಅಂತ ಹೇಳುವಾಗಿದ್ರೆ ನೀವು ಇಲ್ಲಿ ಯಾರು ಗುಣ ಆಗಿದಿರಲ್ಲ ಅವ್ರು ಹೇಳಿ. ನಾವು 5 ಲಕ್ಷ ಖರ್ಚು ಮಾಡಿದ್ವಿ ಅನ್ನೋರು ಯಾರಿದ್ದೀರಿ? ಕೈ ಮೇಲ್ ಮಾಡಿ. 5 ಲಕ್ಷ ಖರ್ಚು ಮಾಡಿದ್ವಿ, 10 ಲಕ್ಷ ಖರ್ಚು ಮಾಡಿದ್ವಿ ಅನ್ನೋರು ಕೈ ಮೇಲ್ ಮಾಡಿ. 2 ಲಕ್ಷ, 1 ಲಕ್ಷ ಖರ್ಚು ಮಾಡಿದವ್ರು ನೋಡಿ, ಇಲ್ಲಿ ಇದಾರೆ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಎಷ್ಟು ಲಕ್ಷ ಖರ್ಚು ಮಾಡಿರಿ? ಅಲ್ಲ ಕೇಳಿ ಕೇಳಿ. 20 ಲಕ್ಷ ಖರ್ಚು ಮಾಡಿದ್ರಿ ಅವ್ರ ಮೇಲೆ. ಆಮೇಲೆ ಹೇಳಿರಿ. ಇಲ್ಲಿ ಕೇಳಿ ಮೇಡಮ್, ಇಲ್ಲಿ ಕೇಳಿ. ನಮಗೆ ಇವರಿಗೆ ಔಷಧಿ ಕೊಡ್ಬೇಕು, ಇವ್ರನ್ನ ಗುಣ ಮಾಡ್ಬೇಕು, ಇವರೆಲ್ಲ ನಮ್ಮ ಮನೆಗೆ ಬರ್ಬೇಕು, ನಮ್ಗೆ ಏನಾರು ಕೊಡ್ಬೇಕು ಅನ್ನೋದು ನಮ್ಗೆ ಏನಿಲ್ಲ. ಕೇಳಿ, ಇಲ್ಲಿ ನಾನು ಮುಗಿಸ್ಬಿಡ್ತೀನಿ, ಕೇಳಿ. ನೀವೆಲ್ಲ ಬಂದಿರೋರು ನನ್ನ ಹತ್ರ ಈಗಿನ ಹೈಕೋರ್ಟ್ ಜಡ್ಜ್ ಬಂದು ಹೋಗಿದ್ದಾರೆ ಔಷಧಿಗೆ. ಇಲ್ಲಿ ತಮಿಳುನಾಡಿನವ್ರು ಇದ್ದಾರೆ, ಆಂಧ್ರದವ್ರು ಇದ್ದಾರೆ, ಮಹಾರಾಷ್ಟ್ರದವ್ರು ಇದ್ದಾರೆ. ಸ್ವಲ್ಪ ಬೇರೆ ಸ್ಟೇಟ್ನವ್ರ ಕೈ ಮೇಲ್ ಮಾಡಿ. ಎಷ್ಟು ಜನ ಇದ್ದಾರೆ? ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ. ಕೈ ಬಿಡಿ, ಕೈ ಬಿಡಿ. 93ರಲ್ಲಿ ಶುರು ಮಾಡಿದಾಗ 15-20 ಜನ ಇರ್ತಿದ್ರು. ಇವತ್ತಿಷ್ಟು ಜನ ಬಂದಿದಾರ. ಇವ್ರು ಯಾರಿಗೂ ಅನೌನ್ಸ್ ಮಾಡಿ ಕರೆದಿಲ್ಲ. ನಮ್ದು ಬೋರ್ಡ್ ಇರುವಂಗಿಲ್ಲ. ನಿಮ್ಮ ಮಾಧ್ಯಮದ ಮೂಲಕ ನಿಮಗೆ ಇರುವಂತ ವ್ಯಾಪ್ತಿಯಲ್ಲಿ ನಾನು ಕೊಡುವಂತದ್ದು ಫೇಕ್ ಆಗಿದ್ರೆ, ನಾನು ಕೊಡುವಂತದ್ದು ದೋಷ ಇದ್ರೆ, ನಾನು ಇಲ್ಲಿವರೆಗೂ ಏನಾದರೂ ಸಮಸ್ಯೆ ಮಾಡಿದ್ರೆ, ಏನೇನು ದಾರಿಗಳಿದಾವ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲವನ್ನು ಅಲ್ಲರಿ ಕೇಳಿ ಪೂರಾ. ಅಲ್ಲರಿ ದಾಖಲೆ ಇಟ್ಕೊಂಡೆ ನಿಮ್ಮ ಹತ್ರ ಬಂದಿದ್ದೀನಿ. ನೀವೇನು ಅರ್ಧ ಕೇಳೋದೇ ಇಲ್ಲ. ನಿಮಗೇನೇನು ಆ ದಾರಿಯಲ್ಲಿ ಮಾಡಬೇಕಾದಂತ ಲೀಗಲ್ ವ್ಯವಸ್ಥೆ ಇದೆಯೋ ಅದನ್ನೆಲ್ಲವನ್ನು ಮಾಡಬಹುದು. ಗುಣ ಆಗ್ಲಿಲ್ಲ ಅಂತ ಹೇಳಿದಕ್ಕೆ ಹಣನ ವಾಪಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಔಷಧಿಯಿಂದಲೇ ಒಬ್ಬ ಕ್ಯಾನ್ಸರ್, ಒಬ್ಬನೇ ನನಗೆ ಹೆಚ್ಚು ಬೇಡವೇ ಬೇಡ, ಒಬ್ಬನೇ ಒಬ್ಬ ಕ್ಯಾನ್ಸರ್ ಪೇಷಂಟ್ ನಿಮ್ಮ ಔಷಧಿಯಿಂದಲೇ ಗುಣ ಆದ ಅಂತಂದ್ರೆ ನಿಮಗೆ ಭಾರತ ರತ್ನ ಅಲ್ಲ, ನೊಬೆಲ್ ಪ್ರಶಸ್ತಿ ಕೊಡಿಸುವ ನೊಬೆಲ್. ನಿಮ್ಮನ್ನ ಯಾಕೆ ನೊಬೆಲ್ಗೆ ಕೊಡಬಾರ್ದು ಸರ್? ಯಾಕೆ ನಾವು ಲಕ್ಷ ಯಾರಿನ ಹುಟ್ತಾನೆ ನೊಬೆಲ್ ಆಗಿನಿ ತಗೊಂಡು ಏನ್ ಮಾಡಿ ಹಾಕ್ಬೇಕು? ಹುಟ್ಟದಾಗ ನೊಬೆಲ್ ಇದೀನಿ ದೇಶದಲ್ಲಿ. ಎಲ್ಲಾ ಕ್ಯಾನ್ಸರ್ ಹಾಸ್ಪಿಟಲ್ ನಿಮ್ದೇ ಫ್ರಾಂಚೈಸ್. ಇರಿ ಮೇಲೆ ನಾನೊಂದೆರಡು ಮಾತು ಹೇಳ್ತೀನಿ, ಮುಗಿಸೋಣ. ನಿಮ್ದೇ ಫ್ರಾಂಚೈಸ್ ನಡ್ರಿ ಸರ. ಅವ್ರದ್ದು ಕೇಳಬೇಡ್ರಿ. ಔಷಧ ಇಲ್ಲ ಕೊಡಂಗಿಲ್ಲ. ತಡಿ ಕೊಡಂಗಿಲ್ಲ. ನಾನು ಔಷಧಿ ಕೊಡಲ್ಲ. ನಾ ಎರಡೇ ನಿಮಿಷ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಮ್ಮ ಔಷಧ ತಗೋಬೇಡಿ. ಇಲ್ಲ ಕೊಡದ್ರಿ. ತಡ್ರಿ, ಇಲ್ಲಿ ಮೀಡಿಯಾದವ್ರು ಬಂದಾರೆ. ಇದನ್ನ ಎಲ್ಲ ಕಡೆ ತಡ್ರಿಲ್ಲ ಸರ. ನಮ್ ತಮ್ಮಗ ಆರಾಮಾಗಿಲ್ಲ. ರೆಡನ್ ಆಸ್ಪತ್ರೆಗ್ರಿ ಒಂದ್ ಇಂಚು ಕೂಡ ಕಮ್ಮಾಗಿಲ್ಲ. ಅದು 30 ಮಾಡ್ಸೀರಿ. ಒಬ್ಬೊಬ್ಬರು ಯಾರು ಮಾತಾಡ್ಬೇಡ್ರಿ, ಯಾರು ಮಾತಾಡ್ಬೇಡ್ರಿ. ವಿನಂತಿ ಮಾಡ್ತೀನಿ. ತಡ್ರಿ ಎರಡೇ ಮಾತು ಹೇಳಿ ಮುಗಿಸ್ತೀನಿ. ತಡ್ರಿ. ಅವರು ಎರಡು ಹೇಳಿದ್ರು. ಈಗ ನಿಮ್ಮ ಔಷಧಿಯಿಂದ ಒಬ್ಬರದೇ ಒಬ್ಬರಿಗೆ ಗುಣ ಆಗಿದ್ರೆ ನಿಮಗೆ ನೊಬೆಲ್, ಭಾರತ ರತ್ನ ಅದು ಇದಂದ್ರ ನಾನಂದೆ ಅದಕ್ಕೆ ನಾವು ಹುಟ್ಟತಾನೆ ನೊಬೆಲ್ ಅದೀವಿ, ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿದೀವಿ. ಅದನ್ನು ಒಳ್ಳೇದು ಹೇಳಿದ್ದಾರೆ. ಒಬ್ಬರಿಗೆ ಗುಣ ಆಗಿದ್ರು ಸಹಿತ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಮ ಔಷಧಿ ದೋಷ ಇದೆ, ಅದಕ್ಕೆ ಏನ್ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದೇನಿದೆಯಲ್ಲ, ಈ ಔಷಧಿ ದೋಷ ಇದೆ, ಇದ್ರ ಮೇಲೆ ಕ್ರಮ ತಗೋತೀವಿ ಅನ್ನೋದನ್ನ ಏನ್ ಹೇಳಿದಾರಲ್ಲ, ಅದಕ್ಕೆ ನಾವು ಬದ್ರಿದೀವಿ. ಅವ್ರು ತಗೊಂಡ್ರೆ ನನ್ನ ಮಾತು ಮುಗಿಯೋವರೆಗೂ ಕೇಳ್ಕೋಬೇಕು. ಬದ್ರಿದೀವಿ.
ಅವ್ರು ಒಬ್ಬರಿಗೆ ಕೇಳಿದ್ದಾರೆ, ನಾನು 100 ಜನರದ್ದು ಕೊಡ್ತೀನಿ ಆರಾಮಾಗಿರೋದನ್ನ, ಪೂರ್ತಿ ನಮ್ದೇ ಔಷಧಿ ತಗೊಂಡು ಆರಾಮಾಗಿರೋರ್ದು ಕೊಡ್ತೀನಿ, ನೀವು ಮಾತಾಡ್ಬೇಡಿ. ವಿತ್ ಸೈಂಟಿಫಿಕ್ ರೆಕಾರ್ಡ್. ವಿತ್ ಸೈಂಟಿಫಿಕ್ ರೆಕಾರ್ಡ್ ಕೊಡ್ತೀವಿ. ಕಿದ್ವಾಯಿ ಅವ್ರಿಗೆ ಕೊಟ್ಟಿದ್ದೇ ಕೊಡ್ತೀವಿ. ಕಿದ್ವಾಯಿಂದ ವಾಪಸ್ ಅವ್ರ ಮನೆಗೆ ಆಗಲ್ಲ ಅಂತ ಕೇಸು ನಾವು 1 ವರ್ಷ ಆಯ್ತು ಇನ್ನೂ ಬದುಕಿದಾರ ಅವ್ರು. ನಾವ್ ಕೊಡಲ್ಲ ಈಗ ಔಷಧಿನ. ತಡ್ರಿ, ಅಲ್ಲಲ್ಲ ಮಾಧ್ಯಮದವ್ರ ಜೊತೆ ಮಾತಾಡುವಾಗ ಹಾಗೆ. ಹೀಗಾಗಿ ನಾವು ಯಾವುದೇ ತರದ ಇವ್ರದ್ದು ಹೊಗಳಿಕೆ ಪ್ರಶಸ್ತಿ ನಮಗೆ ಬೇಕಾಗಿಲ್ಲ. ಇದು ದೋಷ ಇದೆ ಅನ್ನೋದಾದ್ರೆ ಪಾರಂಪರಿಕ ವೈದ್ಯ ಪರಿಷತ್, ನಾಟಿ ವೈದ್ಯ ಪರಿಷತ್ತಿನ ಪ್ರಕಾರ ನಾವು ಔಷಧಿ ಕೊಡ್ತಾ ಬಂದಿದ್ದೀವಿ. ಬರಲ್ರಿ ಮೊದಲ ಹಂಗೆ ಸರ ನಾವು ನಿಮಗ್ ನಂಬಿ ನಾವು ಬಂದಿರೋದು ಸರ್. ನಾವು ಕೇಳ್ಬೇಡಿ, ಮಾಧ್ಯಮದ ಬಂಧುಗಳ ಜೊತೆಗೆ ನಾನು ಹೇಳೋದಿಷ್ಟೇ, ಕಾನೂನಿನ ಪ್ರಕಾರ ಏನಿದಕ್ಕೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆಯೋ ತಗೊಳ್ಳಿ ಬಿಡಿ. ಯಾವುದೇ ಕೇಳಿ ಮೇಲೆ ಏನ್ ಅವಕಾಶ ಇದೆಯೋ ಕಾನೂನಿನ ಪ್ರಕಾರ ನಿಮ್ಗೆ ಯಾರ್ಯಾರು ಹೇಳಿದ್ದಾರೆ ಎಲ್ಲವೂ ನಮಗ್ ಗೊತ್ತಿದೆ. ನಾವು ಅದಕ್ಕೆಲ್ಲ ಹೆದರಂಗಿಲ್ಲ. ಕಾನೂನಿನ ಪ್ರಕಾರ ಏನ್ ಕ್ರಮ ತಗೊಳ್ದಿದೆ ಅದಕ್ಕೆಲ್ಲದಕ್ಕೂ ನಾವು ಬದ್ರಿದ್ದೀವಿ ಮತ್ತು ಶಿರಸಾ ವಹಿಸಿ ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಅದಕ್ಕೆ ಏನ್ ಕ್ರಮ ತಗೊಂಡ್ರು ಬೆಲೆ ಕೊಡ್ತೀವಿ. ಅದ್ರ ಬಗ್ಗೆ ನಮ್ದು ಏನೂ ವಿರೋಧ ಇಲ್ಲ. ಅವ್ರು ಕೇಳಿದ ಒಂದು ವಿಷಯಕ್ಕೆ ಒಬ್ಬರದೇ ಕೊಡ್ರಿ, ವೈಜ್ಞಾನಿಕ ಪ್ರೂಫ್ ಅಂದಾರಲ್ಲ, ಕಿದ್ವಾಯಿಯಲ್ಲೇ ಇವ್ರಿಗೆ ಕ್ಯಾನ್ಸರ್ ಇತ್ತು, ಇವ್ರಿಗೆ ಗುಣ ಆಗಿದೆ ಅಂತ ಕೊಟ್ಟಿರೋದು ರೆಕಾರ್ಡ್ ಬೇಕಾದ್ರೆ ಕೊಡ್ತೀನಿ ಅವ್ರಿಗೆ. ಈಗಲೇ ಫೈಲ್ ತಗೊಂಬಾರೋ, ಅದನ್ನ ಇಲ್ಲೇ ಕೊಡು. ತಡ್ರಿ ಕೇಳಿ, ಅಗ್ರಿಕಲ್ಚರ್ ಇಂದ ಬಂದಿರೋದವೆಲ್ಲ ನೋಡಿ. ಇಲ್ಲೇ ನಾನು ಕೊನೆ ಮಾತಾಡಿ ಹೊರಗಡೆ ಹೋಗ್ತೀನಿ. ಇಲ್ಲಿ ಕೇಳಿ ಎಲ್ಲರೂ, ನಾನು ಇಲ್ಲಿವರೆಗೆ ಬಂದಿರೋರಿಗೆ ಔಷಧಿ ಕೊಟ್ಟಿದ್ದೀನಿ, ಯಾರ್ಯಾರು ಗುಣ ಮಾಡಿದ್ದೀನಿ. ಅವರಿಗೆ ಗುಣ ಆಗಿದ್ರೆ ನನಗೆ ತುಂಬಾ ಸಂತೋಷ. ಯಾರ್ಯಾರು ಗುಣ ಆಗಿಲ್ಲ ಅಂತಂದ್ರೆ ಕಾಯಿಲೆ ಬಂದಿರೋರು ಎಲ್ಲರೂ ಸಹಿತ ಒಂದು ಆಸ್ಪತ್ರೆಗೆ ಹೋದ್ರೆ ಅವ್ರು ಸಂಜೀವಿನಿ ಕೊಟ್ಟರು ಎಲ್ಲರಿಗೆ ಆರಾಮಾಗುತ್ತೆ ಅನ್ನೋದು ಇಲ್ಲ. ಒಟ್ಟು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಹೇಳಿಕೊಡಿ ಔಷಧಿ, ನಾನು ಕೊಟ್ಟಿದ್ದು ಗುಣ ಆಗುತ್ತೆ, ನೀವು ಕಿಮೋ ಮಾಡಬೇಡಿ. ಒಂದು ಲಿಂಬೆ ಒಂದು ಕಿಮೋಗೆ ಸಮ. ಏನ್ ಸರ್, ಒಂದು ಲಿಂಬೆ ಒಂದು ಕಿಮೋಗೆ ಸಮ ಅಂತ ನೀವು ಹೇಳಿಕೆ ಕೊಡ್ತೀರಲ್ಲ. ಜನರು ಅಷ್ಟು ಪಾಪ ಎಷ್ಟು ಮುಗ್ಧರಿದ್ದಾರೆ. ಅದು ಹಾಗಾದ್ರೆ ಒಂದು ಲಿಂಬೆ ಒಂದು ಕಿಮೋ ಅಲ್ಲ ರೀ, ಇಲ್ಲಿ ಕೇಳ್ರಿ, ನಾನ್ ಮೊದಲು ಕಿಮೋ ಮಾಡಿಸಿದ್ದೆ ಅನ್ನೋರು ಯಾರಿಪ್ಪ ಕೈ ಮೇಲೆ ಮಾಡಿ ನಮ್ಮ ಹತ್ರ ಸರ್ ಮಾಡಿದ್ರಾ? 2 ಲಕ್ಷ ಬಿಟ್ಟಿದ್ದೀರಾ ನೀವು? ಸರ್ ಬಿಟ್ಟಿದಾರಂತಲ್ಲ. ಅಲ್ಲ, ನೀವು ಕ್ಲೇಮ್ ಏನ್ ಮಾಡ್ತಿದ್ದೀರಾ? ಅಲ್ಲ, ಅವ್ರಿಗೊಬ್ರಿಗೆ ಆಗಿರ್ಬೋದು ಸರ್. ಅಲ್ರಿ, ಎಲ್ಲರೂ ಹೇಳ್ತಾರಲ್ರಿ. ಸರ್ ಇಲ್ಲಿ 2 ಲಕ್ಷ ಸರ್ 2 ಲಕ್ಷ ತಗೊಂಡು ಕ್ಯೂಮೋ ಬಿಟ್ಟಿದ್ದೀನಿ 1 ವರ್ಷ. ತಡ್ರಿ, ಸರ್ 2 ಲಕ್ಷ ಸರ್ ಬಿಡ್ರೆ, ಸುಮ್ಮನೆ ಮಾತಾಡ್ಬಿಡ್ರೆ. ಇಲ್ಲ ರೀ, ನಂದು ಒಂದೇ ಕೊನೆ ಮಾತು ಹೇಳಿ ಒಳಗಡೆ ಹೋಗ್ತೇನೆ. ಸರ ಹೇಳಿ, 20 ಲಕ್ಷ ಕೊಟ್ಟು ನಮ್ಮ ಪೇಷಂಟ್ ಗ್ಯಾರಂಟಿ ಕೊಡ್ತಾರ. ನೀವು ಆಮೇಲೆ ಕೇಳಿ. ನೋಡಿ ಮೇಡಮ್, ಪೇಷಂಟ್ಗಳ ಕೊಡತ್ತಾರ ನಿಮಗೆ ಇಲ್ಲಿ ಗ್ಯಾರಂಟಿ, ಅವ್ರೇನ್ ಕೊಡ್ಬೇಕ? ಮೇಡಮ್, ಪೇಷಂಟ್ಗಳು ಕೊಡತ್ತಾರ ಇಲ್ಲಿ, ಕೇಳ್ರಿ ಗ್ಯಾರಂಟಿ ಇಲ್ಲಿ. ಸರ್, ನಿಮ್ಮ ಔಷಧ ಕೊಡಿ, ನಾವು ತುವಾ ಕಟ್ಟಿದ್ವು. ಅವ್ರು ಸಾತ್ರು ನಿಮ್ಮ ಔಷಧ ತಗೊಂಡ್ರೆ ಸಾಯ್ತು. ತಗೊಳ್ಳಿ, ನಮ್ಗೆ ಔಷಧಿ ತಗೊಳ್ಳಿ ಸರ್, ನನಗೆ ಪ್ರೂಫ್ ತಗೊಂಡು ನಾನು ಹೊರಟ್ಬಿಡ್ತೀನಿ. ಪ್ರೂಫ್ ತಾಳಿ, ನೀವು ನಮ್ಗೆ ಔಷಧಿ ಕೊಡಿ. ನಿಮ್ಗೆ ಔಷಧಿ ತಗೊಂಡ ಡೇ 1 ಇಂದ ಅವ್ರು ಕ್ಯೂರ್ ಆಗಿದ್ದಾರೆ ಅಂತ ನಾನು ಒಂದೊಂದು ಕೇಸ್ ಮೀಡಿಯಾದಲ್ಲಿ ಹಂಗೆ ಬರುತ್ತೆ, ರೆಕಾರ್ಡ್ ಆಗಿ ಫೋಕಸ್ ಆಗುತ್ತೆ. ಸುಮ್ಮನೆ ಹೀರೋ ಆಗ್ಬೇಕಾ? ವಿಡಿಯೋದಲ್ಲಿ ಹೀರೋ ಆಗ್ಬೇಕಾ?
ವಿಡಿಯೋದಲ್ಲಿ ಹೀರಾಗ್ಬೇಕಾ? ಇಲ್ಲ ಇಲ್ಲ ಮೀಡಿಯಾದ್ರ ಅಷ್ಟೇ ಇರೋಗ್ರಿ ನೀವು ಬೇರೆದಾರ ಬೇಡ. ಈಗ ಜೇನುತುಪ್ಪ ಕಲಬೆರಕೆ ಅಂದ್ರು ಓಕೆ, ಕೇಳಿ ಒಂದ್ ಸೆಕೆಂಡ್ ಕೇಳಿ. ಜೇನುತುಪ್ಪ ಕಲಬೆರಕೆ ಅಂದ್ರೆ ಓಕೆ, ಒಂದೇ ಪಾಯಿಂಟ್. ಕಲಬೆರಕೆನಾ ಅದು ಕಲಬೆರಕೆ ಅಂತ ನಾನು ಹೋಗ್ತೇನೆ. ಬಟ್ ಇವ್ರು ಒಂದೇ ಐಟಮ್ ಕೊಡ್ತಾರೆ. ಗೋಮೂತ್ರ ಹೆಂಗ್ ಗೋಮೂತ್ರ ನಾನು ಹೇಳ್ತೀನಿ. I have studied, sir. ನಾವು ಹೇಳೋದು ಒಂದೇ ಐಟಮ್ ಅಂತ ಎಷ್ಟು ಐಟಮ್ ಕೊಡ್ತೀರಾ ಸರ್? ಇಲ್ಲಿ ಒಟ್ಟು 6. ಆಯ್ತಾ? 5 ಐಟಮ್ ರಿಸಲ್ಟ್ ಹೇಳಿ. ಸರ್, ನಾನು ಇನ್ನೊಂದು ಮೇಡಮ್ ನೀವು ಹೇಳಿದ ಪ್ರಕಾರ ಹಾಸ್ಪಿಟಲ್ ಹೋದ್ರೆ ಕ್ಯೂರ್ ಆಗುತ್ತಾ? ನಾವೇನ್ ಹೇಳಿರ್ತೀವಿ, ನಿಮ್ಮ ಮನಸ್ಸಿನಲ್ಲಿರುವಂತ ಕ್ಯಾನ್ಸರ್ ಇಂದು ಪೂರ್ಣ ಗುಣ ಆಗಿದೆಯೋ ಇಲ್ಲ ಅನ್ನೋದನ್ನ ನೀವು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಇದು ನಾರ್ಮಲ್ ಬಂದಿದ್ದು ಗೊತ್ತಾಗುತ್ತೆ ಅಂತ ನಾವು ಹೇಳಿರ್ತೀವಿ. ನನ್ನ ಕೇಳಕತ್ತಿರಲ್ಲ ಒಬ್ರು, ಇವತ್ತೇ ಇಲ್ಲಿ 11 ಜನ ಇದಾರಲ್ಲ, ಅವ್ರನ್ನ ಒಬ್ಬೊಬ್ರನ್ನ ಇಂಟರ್ವ್ಯೂ ಮಾಡಿರಲ್ಲ ಹೇಳ್ತಾರ ಅವ್ರು. ಅಲ್ಲ, ಅವ್ರು ಪಾಪ ಕೇಳಿ ಸರ್, ಒಬ್ರು ಫಸ್ಟ್ ಟೈಮ್ ಬಂದವರು ಆಯ್ತಾ, ಒಬ್ರು ಫಸ್ಟ್ ಟೈಮ್ ಬಂದವರು ಏನ್ ಗುಣ ಆಗಿರುತ್ತೆ ಸರ್, ಇಲ್ಲೊಂದು ಕೇಳಿ. ಆಮೇಲೆ ಇನ್ನೊಂದು ಇದು ನಾಳೆ ಆಯುರ್ವೇದಿಕ್ಕಿಗೆ ಆಲ್ಮೋಸ್ಟ್ 5-10,000 ವರ್ಷದಿಂದ ಇದೆ. ಮೇಡಮ್ ನಿಮಗೆ ಪ್ರೂಫ್ ಬೇಕಂದ್ರೆ ತೋರಿ ಇಂಜೆಕ್ಟ್ ಮಾಡ್ರಿ, ನಾ ಆರಾಮಾಗಿ ತೋರಿಸ್ತೀನಿ. ಇಂಜೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಇದೆ, ನಾ ಆರಾಮಾಗಿ ತೋರಿಸ್ತೀನಿ. ನನಗೆ ಇಂಜೆಕ್ಟ್ ಮಾಡಿ, ನಿಮ್ಗೆ ಗೌರವ ಇದೆ, ಪೇಪರ್ ಇಲ್ಲ ನೋಡಿ ಮೇಡಮ್, ಜರ್ನಲಿಸಂ ಒಂದು ಗೌರವ ಇದೆ, ಅದನ್ನ ಉಳಿಸಿ, ಅದು ಉಳಿಸಿ ದಯವಿಟ್ಟು ಉಳಿಸ್ಕೊಳ್ಳಿ. ಅವ್ರು ನಾವು ಪೇಷಂಟ್ ಆಗಿ ಕೇಳ್ತಾ ಇರೋದು ಏನಂದ್ರೆ ನಮ್ಮ ಕುಟುಂಬಗಳಿಗೆ ಆರಾಮಾಗಿದೆ, ನಮಗೆ ಕೊಡಿ ಅಂತ ಕೇಳ್ತಾ ಇದೀವಿ. ಮೇಡಮ್ ಒಂದ್ ಸೆಕೆಂಡ್, ನನಗೆ ಇಂಜೆಕ್ಟ್ ಮಾಡ್ರಿ, HIV ಮಾಡ್ತೀರಿ ಏನ್ ಕ್ಯಾನ್ಸರ್ ಮಾಡ್ತೀರಿ? ನನಗ ನಾ ಇಲ್ಲಿ ವರ್ಕ್ ಮಾಡಕತ್ತಿ 1 ವರ್ಷ ಆಯ್ತು. ನನಗಿನ್ನ ಪ್ರೂಫ್ ನೀವು ಬೇರೇನು ಬೇಕಾಗಿಲ್ಲ, ನನಗೆ ಇಂಜೆಕ್ಟ್ ಮಾಡ್ರಿ, 100ರಿಂದ ಮೆಡಿಸಿನ್ ತಗೊಂಡು ಆರಾಮ ಆಗ್ತೇನೆ. ಸರ್ಟಿಫಿಕೇಟ್ ಆರಾಮ ಅಲ್ಲಪ್ಪ, ನೀನ್ ಬೇಡ, ನಿನ್ಗೆ ಬೇಡ. ಇವ್ರು ಇಷ್ಟು 30 ವರ್ಷ, ನೀನ್ ಬೇಡ, ನಿನ್ಗೆ ಬೇಡ. ಇವ್ರು ಇಷ್ಟು 30 ವರ್ಷ. ಜನರಿಗಿಂತ ಯಾರಾದ್ರೂ ದೊಡ್ಡವ್ರು ಇದಾರಾ? ಜನರಿಗಿಂತ ಯಾರಾದ್ರೂ ದೊಡ್ಡವರಾ? ಜರ್ನಲಿಸಂ ಕೇಳಕ್ ಹಕ್ಕಿದೆ ಅಲ್ವಾ? ನೋಡಿ ಅವ್ರಿಗೆ ಬಿಟ್ಟಿದ್ದು ನಾವು ಅವ್ರ ನಂಬಿಕೆದಿಂದ ನಾವು ತಗೊಳಕ್ ಬಂದಿದ್ವಿ. ನೀವು ಕುಡಿ, ನಾವು ತಗೊಂತೀವಿ. 10 ಲಕ್ಷ ಖರ್ಚು ಮಾಡಿ ನಮ್ ತಮ್ಮಗ ಆರಾಮ ಆಗಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ 20 ಲಕ್ಷ ಖರ್ಚು ಮಾಡಿ ವಾಪಸ್ ಕೊಡ್ತೀರಾ? ಅಲ್ಲ ಡಾಕ್ಟರ್ ಇವರು ವಾಸಿ ಆಗಿಲ್ಲ ಅಂದ್ರೆ ದುಡ್ಡು ರಿಕವರಿ ಮಾಡಿದ್ರು. ಕ್ಯಾನ್ಸರ್ ಹಾಸ್ಪಿಟಲ್ 20 ಲಕ್ಷ ಖರ್ಚು ಮಾಡಿ ವಾಪಸ್ ಕೊಡ್ತೀರಾ? ಅಲ್ಲ ಅವ್ರು ಕೊಟ್ಟಿದ್ದೆ ನಮಗೆ ಖುಷಿ ಆಯ್ತು. ಕೆಲವರು ಎಲ್ಲ ಬಡಿಗೂ ನಾರಾಯಣ ಆಸ್ಪತ್ರೆಗೆ 20 ಲಕ್ಷ ನನಗೆ ಇಸ್ಕೊಡ್ರಿ. ನಾವು ಮಾಡಕ್ ಬರೋದಿಲ್ಲ, ನೀವೇ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿದ್ದ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಇಲ್ಲ, ನೀವ್ ಹೇಳ್ತಾ ಇದೀರಲ್ಲ, ನಮ್ಮ ಹತ್ರ ಇಲ್ಲ ಪ್ರೂಫ್ ಇಲ್ಲ. ಇಲ್ಲ, ಅದನ್ನ ಹೇಳಿ. ಅದೇ ಪ್ರೂಫ್ ಇಲ್ಲ. ನಾನು ಕ್ಯೂರ್ ಮಾಡಿದ್ದಕ್ಕೆ ಪ್ರೂಫ್ ಗುಣ ಏಡ್ಸ್ ಕೂಡ ಪ್ರೂಫ್ ಇಲ್ಲ. ಏಡ್ಸ್ ಇಲ್ಲ, ಪ್ರೂಫ್ ಇಲ್ಲ. ಓಕೆ, ಬಟ್ ಹಾಗಾದ್ರೆ ನಾನು ಒಂದೇ ಪ್ರಶ್ನೆ, ಅಲ್ಲ ನಾವು ಕೊಡೋಲ್ಲ ರೀ, ಕೊಡೋದಿಲ್ಲ ಇನ್ಮೇಲೆ. ಅಲ್ಲ, ಕೊಡೋದು ನೀವು ಬಿಟ್ಟಿರಿ ಸರ್, ನೀವು ಕೊಡೋದು ನೀವು ಹಂಗೆ ಉಪಸಾಯಿಸ್ಬೇಡಿ. ಕ್ಲೈಮ್ ಮಾಡ್ಬೇಕು. ಕ್ಲೈಮ್ ಯಾಕೆ ಮಾಡ್ತೀರಾ? ಏನ್ ಕ್ಲೈಮ್? ಯಾಕೆ ನೀವು ನಾನು ಕ್ಯೂರ್ ಮಾಡಿ ಅದೇ ಔಷಧಿಯಿಂದ ಕ್ಯೂರ್ ಆಗಿದೆ ಕೇಳಿ. ಕ್ಯೂರ್ ಆದವ್ರು ಬಂದವ್ರಲ್ಲ, ನಾವು ಕರ್ಕೊಂಡ್ ಬಂದಿಲ್ಲ. ನಿಮ್ಮನ್ನ ಕರ್ಸಿದಾರಲ್ಲ, ಆ ತರ ನಾವೇನು ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ನಾವು ಯಾರು ಕರ್ಸಿಲ್ಲ. ನಾವು ನಿಮ್ಮಂದ್ರೆ ತುಂಬಾ ಸ್ಟಡಿ ಮಾಡ್ತೀವಿ. ನೀವು ಯೂಟ್ಯೂಬ್ ನೀವು ಪಬ್ಲಿಕ್ ಅಲ್ಲಿ ಇದ್ದೀರಾ, ಪಬ್ಲಿಕ್ ಅಲ್ಲಿ ಕ್ಲೈಮ್ ಮಾಡ್ತಾ ಇದ್ದೀರಿ. ನಿಮ್ಮ ಮಾಧ್ಯಮದ ಮೂಲಕ ಇವತ್ತಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ದು ಇಲ್ಲಿಗಲ್ ಇರೋದಾದ್ರೆ ನೀವು ಏನ್ ಬೇಕಾದ್ರೂ ನಿಮ್ಮ
ಮೂಲಕ ಕಾನೂನಿನ ಕ್ರಮ ತಗೊಂಡ್ರೆ ನಾವು ಅದಕ್ಕೆ ತಯಾರಿದ್ದೇವೆ. ಸರ್ ಆಮೇಲೆ ಯಾಕೆ ಬಿಲ್ ಕೊಡಲ್ಲ? ಅಲ್ಲ ನಮ್ಗೆ ಕೊಡಕ್ ಆಗಿಲ್ಲ, ಕೊಟ್ಟಿದೀವಿ, ಈಗ ಮಾಡಿಸಿದೀವಿ ನಾವು. ದಿಢೀರ್ ಅಂತ ಜನ ಬಂದ್ರ ಅದು ಮಾಡಿಸ್ಕೊಳ್ಬೇಕಂದ್ ಈಗ GST ತಗೊಂಡ್ವಿ, ಈಗ ಫರ್ಮ್ ಮಾಡಿದ್ವಿ, ಇನ್ ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಡ್ತೀವಿ. ಜನಗಳಿಗೆ ವಾಪಸ್ ಕಳ್ಸಕ್ ಆಗ್ಲಿಲ್ಲ, ಬೇರೆ ಬೇರೆ ಬಂದಿರೋದ್ರಿಂದ ಕೊಟ್ಟಿದೀವಿ ಅಷ್ಟೇ. ಇಷ್ಟು ಮಾಡಿದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ಯಾವ್ದಕ್ಕೆ? ನಿಮ್ಗೆ ಜಮೀನ್ ಇದಾವ, ನಮ್ಮ ಬೇಕಾದಷ್ಟು ಇದಾವೆ. ಹಾ, ಇದನ್ನೆಲ್ಲ ಇನ್ಕಮ್ ಬಂದಿದ್ದೀವಿ. ಇಲ್ಲ ನಾವು ಇದನ್ನ ಉಪಜೀವನಕ್ಕೆ ಮಾಡಲ್ಲ, ನಮ್ಮ ಹೊಲದಂದೇ ನಾವು ತಿನ್ನೋದು, ಇದಕ್ಕೆ ಸಾಕಾಗಲ್ಲ. ಒಂದು ನಾವು ಇದನ್ನ ಎಷ್ಟು ಎಷ್ಟು ಮಾಡ್ತೀರಾ ಸರ್? ಇವೆಲ್ಲ ಈಗ ಇವೆಲ್ಲ ಪತಂಜಲಿ ಅಲ್ವಾ ಸರ್? ಪತಂಜಲಿಯಲ್ಲಿ ನಮ್ದೇ ಇದೆ, ಇದಕ್ಕೆ ಸರ್ಕಾರಿ ಲೈಸೆನ್ಸ್ ಇದೆ. ಇದಕ್ಕೆ ಇದು ನಿಮ್ದೆ ನಮ್ದೇ ದಂತ ಮಂಜು. ಹಾ. ನೀವ್ ಹೇಳೋ ತರ ಎಲ್ಲಾ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಡ್ಲಿಲ್ಲ ಜನ. ಇಮಿಡಿಯೇಟ್ ಬಂದ್ಬಿಟ್ರು. ಈ ಗ್ರಾಮದಲ್ಲಿ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಳಕ್ ಆಗಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ದಿನ ಮಾಡ್ತಾ ಇದೀವಿ. ಇನ್ನು ಮುಂದೆ ಅದನ್ನ ಮಾಡ್ಬೇಕು ಅನ್ಕೊಡ್ದೇನೆ ನೀವು ಬಂದಿರಿ. ಹೌದಾ? ನೀವು ಮೊದಲು ಒಮ್ಮೆ ಯಾರೋ ಹೇಳಿದ್ರಿ ನಮ್ಗೆ, ನಾವು ಅವ್ರು ಬರ್ಲಿಪ್ಪ ಹೇಳ್ತೀವಿ, ಅದಕ್ಕೆ ಏನ್ ಕ್ರಮ ಇದೆ ಮಾಡ್ಲಿ ಅಂತ ಹೇಳಿದೀವಿ. ನಿಮ್ದು ಕಂಪನಿ ಹೆಸರೇನು ಸರ್? ನಮ್ದು ಸ್ವಯಂ ಸಂಜೀವಿನಿ. ಇದು ವೀಟ್ ಕ್ರಾಸ್ ನಾವು ಖರೀದಿ ಮಾಡ್ತೀವಿ. ನಮ್ದು ಹೆಸರಿದೆ ನೋಡಿ, ಸ್ವಯಂ ಸಂಜೀವಿನಿ. ನೀವು ಖರೀದಿ ಮಾಡ್ತೀರಾ? ಹೌದು. ಓಕೆ, ಅಂದ್ರೆ ಖರೀದಿ ಮಾಡಿ ನೀವು ಇದು ಮನೆಯಲ್ಲಿ ಎಲ್ಲಿ ಪ್ರೊಡ್ಯೂಸ್ ಮಾಡಲ್ಲ? ಅಲ್ಲ, ಎಲ್ಲವನ್ನು ಮಾಡಕ್ಕಾಗಲ್ಲ, ನಮಗಿರೋ ವ್ಯವಸ್ಥೆನಲ್ಲಿ ಮಾಡಕ್ಕಾಗಲ್ಲ. ಈಗ ನಾವು ಹೊಸದ ಯೋಚನೆ ಮಾಡ್ತಾ ಇದ್ದೀವಿ. ಈಗ ನೀವು ಒಂದು ಇದರಲ್ಲಿ ಭಾಷೆಗಳು ಚೇಂಜ್ ಮಾಡಿದ 32,000 ಹಸುವಿನ ಇದನ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ಅದಕ್ಕೆ ದೇವರಿಂದ ಇದು ಮಾಡಿ ನಾನು ಮಾಡ್ತಿದ್ದೀನಿ ಸರ್. ಅದು ಫ್ಯಾಕ್ಟರಿಯಲ್ಲಿ 30,000 ಲೀಟರ್ ಗೋಮೂತ್ರವನ್ನ ನಾವು ಫ್ಯಾಕ್ಟರಿ ಹಾಕಿದ್ವಿ ಶಿರ್ಸಿನಲ್ಲಿ. ಅದು ಲೆಟರ್ಸ್ ಕೊಡ್ಬೋದಾ ಸರ್? ತಗೊಳ್ಳಿ, ಅವ್ರ ಹೆಸರು ತಗೊಳ್ಳಿ, ಕೊಡಪ್ಪ. ವಿಶ್ವನಾಥ್ ಹೆಗಡೆ ಅವ್ರದ್ದು ಕೊಡಿ. ಅಲ್ಲ ನಿಮ್ದೇ ಇಲ್ವಾ? ನಿಮ್ದಿಲ್ಲ ಅಲ್ರಿ, ಅವ್ರು ನಮ್ದು ಮಾಡಿ ಕೊಡೋರು. ಅವರು ಅದು ಅವ್ರ ಫಾರ್ಮ್ ಇದೆ. ನಿಮ್ಮ ದಿವ್ಯ ಶಕ್ತಿ ಅದ್ರಲ್ಲಿ ಹೋಗಲ್ಲ. ಇಲ್ಲ, ಅದ್ರಾಗ ಏನ್ ಶಕ್ತಿ ಇಲ್ವೇ ಇಲ್ಲ. ಮತ್ತೆ ದಿವ್ಯ ಶಕ್ತಿ ಮಾಡ್ತೀರಲ್ಲ ಇದಕ್ಕೆಲ್ಲ, ಅದು ಹಿಂಗೆ ಇದು ನಾವು ಅದ್ರದ್ದು ಮಂತ್ರ ಧನ್ವಂತರ ಇದು ಹೇಳ್ತೀವಿ. ಇದಕ್ಕೆ ಕೊಡುವ ಇದು ಈ ಪ್ಯಾಕೆಟ್ಗಳಿಗೆ ನೀವು ಪ್ರೊಡ್ಯೂಸ್ ಮಾಡುವಾಗಲೇ ಮಾಡಲ್ಲ? ಅವ್ರು ಹೇಳಿ ಮಾಡಿಸ್ತೀವಿ. ಎಲ್ಲಾನು ಮಾಡಕ್ಕಾಗತ್ತ? ಹಾಗಾದ್ರೆ ಅಲ್ಲಿನ ದಿವ್ಯ ಶಕ್ತಿ ಹೋಗಲ್ಲ. ಇಲ್ಲ. ಇದು ತುಪ್ಪ ಎಲ್ಲ ಸರ್ ಇದಕ್ಕೆ ಸರ್. ಈಗ ಇದು FSSAI ಯಾಕಂದ್ರೆ ಯಾವುದೇ ಆಹಾರ ನಿಮಗೂ ಗೊತ್ತು, ನೀವು ವೈದ್ಯರೇ, ಯಾವುದೇ ಆಹಾರ ಪದಾರ್ಥ ಮಾರಾಟ ಮಾಡಬೇಕಾದ್ರೆ ಕೊಡಬೇಕಾದ್ರೆ FSSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಇದೆಯಲ್ಲ ಸರ್, ಅದರ ಪ್ರಕಾರ ಆಹಾರವನ್ನು ಕೊಡಬೇಕು. ಔಷಧಿ ನಮ್ಮ ಮನೆಗೆ ಬರ್ತೀರಾ? ಇದು ನಮ್ಮ ಮನೆಗೆ ಕಡ್ದು ಹಣ ಕೊಡ್ತಿದ್ದೀರಾ? ಹಣ ಕೊಡ್ತೀವಿ. ಹೌದು, ಹಣ ಕೊಡ್ತಿದ್ದೀರಾ. ಕೊಟ್ಟಾಗ ಇದು ಮನೆಯಿಂದ ಕೊಟ್ಟಾಗ ಅದಕ್ಕೆ ಮಾಡ್ಬೇಕು ಅಂತ ಹೇಳಿ ಇರುದಿಲ್ಲ. ನಾನು ಹೇಳುದು ಈಗ ಮತ್ತೆ ಯಾಕೆ ಅದಕ್ಕಿಂತ ಮುಂಚೆ ಮಾಡುದು? ನಾವ್ ಒಂದೇ ಮಾತು ಹೇಳಿನಲ್ಲಿ ನಿಮ್ಗೆ, ಇದರಿಂದ ಇದು ಮಾಡಿರೋದು ತಪ್ಪು ಆದ್ರೆ, ಅಪರಾಧ ಆದ್ರೆ ನೀವ್ ಏನು ಕಾನೂನಿನ ಕ್ರಮ ಇದೆ ಅದಕ್ಕೆ ನಾವು ಸಿದ್ಧಿದೀವಿ. ಹೆಂಗ ಆರೋಗ್ಯ ಇದೆಯೋ ನಾವು ಆರೋಗ್ಯ ಇಟ್ಕೊಂಡೇ ಮಾಡ್ತೇವೆ. ಎರಡು ಸೇರಿ ಮಾಡ್ಲಿ. ಇದೆಲ್ಲ ಕೂಡ ನಾವು ಒಂದೊಂದು ತಗೊಂಡಿದೀವಿ ಫಾರ್ ಟೆಸ್ಟ್, ಫಾರ್ ಲ್ಯಾಬ್ ಟೆಸ್ಟ್ ಗೆ ನಾವು ಇದನ್ನ ತಗೊಂಡೋಗಿದ್ದೀವಿ. ನೀವಷ್ಟೇ ಅಲ್ಲ, ಮೆಡಿಕಲ್ ಆಫೀಸರ್ ಹೋಗಿದ್ದಾರೆ, ಆಯುಷ್ ಇಲಾಖೆ ಹೋಗಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಗೊತ್ತು ಸರ್, DC ಹತ್ರ ನಿಮ್ಮ ರಿಪೋರ್ಟ್ ಇದೆ ಅನ್ನೋದು ಗೊತ್ತು ನಮಗೆ. ಅದು ನಿಮ್ಮ ತನಿಖೆ ಆಗಿರುವಂತಹ ತನಿಖಾ ಸಮಿತಿ ಲೆವೆಲ್ನಾಗೂ ಮಾತಾಡಿದಾರಂತೆ. ನಮಗೇನ್ ಇದನ್ನ ಕೊಡ್ಬೇಕಂತ ಏನಿಲ್ಲ, ನೀವ್ ಹೆಂಗ ಆರೋಗ್ಯದ ಬಗ್ಗೆ ಕಾಳಜಿ ಇದೀರಲ್ಲ, ಹೊಳ್ಳಿ ಕಳಿಸಿದ್ರೆ ಬೇಸರ ಮಾಡ್ಕೊಂತಾರೆ ಅಂತ ಕೊಡ್ತಾ ಇದೀವಿ. ಮುಂದೆ ಅದಕ್ಕೆಲ್ಲಾ ಮಾಡ್ಕೊಳ್ಳೋದ್ರೊಳಗೆ ನೀವು ಬಂದಿದ್ದೀರಿ ಅಷ್ಟೇನೆ. ನಾವ್ ಒಂದೇ ಮಾತಲ್ಲಿ ಹೇಳಿದ್ದೇನಲ್ಲ, ನೀವೇನು ಇದಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಅಥವಾ ಇನ್ಯಾವುದೋ ಕಾರಣದಿಂದ ನೀವೇನ್ ಇದ್ರ ಮೇಲೆ ಕಾನೂನು ಕ್ರಮ ತಗೊಳಕಾಗತ್ತೆ, ಅದಕ್ಕೆಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.